ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಗುರುದೀಕ್ಷಾ ಅಕಾಡೆಮಿ ಕಡೆಯಿಂದ ನಮ್ಮ ಒಂದು ಗ್ರಂಥಾಲಯಕ್ಕೆ ಬಂದು ಸ್ಪರ್ಧಾ ಈಗಿನ ಒಂದು ಯುಗ ಹೇಗಿದೆ ಅಂದರೆ ಸ್ಪರ್ಧಾ ಯುಗ ಇದೆ. ಹಾಗಾಗಿ ಸ್ಪರ್ಧಾ ಯುಗದಲ್ಲಿ ಯಾವ ಥರದ ಒಂದು ಕ್ವಶನ್ಸ್ಗಳು ಯಾವ ಥರದ ಒಂದು ವ್ಯವಸ್ಥೆಯಲ್ಲಿ ಬರ್ತವೆ ಅಂಥೇಳಿ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆಯನ್ನು ಇಟ್ಟಿದ್ದರು. ಆ ಪರೀಕ್ಷೆ 50 ಮಾರ್ಕ್ಸಿಂದಿತ್ತು. ಆ ಪರೀಕ್ಷೆಯಲ್ಲಿ ನಾವು ಎಷ್ಟು ಓದಿದ್ದೇವೆ, ಇನ್ನು ಯಾವ ಥರದ ಒಂದು ಓದು ನಮ್ಮ ಮುಖ್ಯವಾಗಿದೆ ಅನ್ನುವಂತಹ ಒಂದು ವಿಚಾರಗಳೆಲ್ಲವೂ ಸಹ ಆ ಪೇಪರಲ್ಲಿದ್ವು. ನಾವು ಓದುವಂತಹ ಮೈಂಡ್ ಸೆಟ್ ಯಾವ ಥರ ಇರ್ತಂದರೆ, ಈ ಒಂದು ಸಬ್ಜೆಕ್ಟಲ್ಲಿ ಇಷ್ಟು ಮಾರ್ಕ್ಸ್ ಇರುತ್ತೆ, ಈ ಒಂದು ಸಬ್ಜೆಕ್ಟಲ್ಲಿ ಇಷ್ಟು ಮಾರ್ಕ್ಸ್ ಇರುತ್ತೆ ಅಂಥೇಳಿ ಇರುತ್ತೆ. ಆದರೆ ಈ ಒಂದು ಪೇಪರಲ್ಲಿ ಎಲ್ಲ ಥರದ ಒಂದು ಸಬ್ಜೆಕ್ಟ್ ಅಂದರೆ ಪ್ರಚಲಿತ ವಿದ್ಯಮಾನಗಳು ಅಷ್ಟೇ ಇರ್ತಾವಂಥೇಳಿ ಮೊದಲು ಹೇಳಿದರು. ಆದರೆ ಎಲ್ಲ ಥರದ ಒಂದು ಹಿಸ್ಟ್ರಿ ಆಗಲಿ, ಪೊಲಿಟಿಕಲ್ ಆಗಲಿ, ಎಕನಾಮಿಕಲ್ ಆಗಲಿ, ಜಿಯೋಗ್ರಫಿ ಆಗಲಿ ಎಲ್ಲ ಥರದ ಒಂದು ಕ್ವಶನ್ಸ್ಗಳು ಸಹ ಈ ಒಂದು ಪೇಪರಲ್ಲಿದ್ವು. ನಾವು ಯಾವ ಥರದ ಅಂದರೆ ಪರೀಕ್ಷೆಯಲ್ಲಿ ನಾವು ಇದು ಬರಲ್ಲಪ್ಪ ಅಂಥೇಳಿ ಬಿಟ್ಟರೆ ಎಲ್ಲವನ್ನೂ ಬಿಟ್ಟಂಗಾಗುತ್ತೆ. ಅದೇ ನಾವು ಒಂದು ಪ್ರಯತ್ನವನ್ನು ಮಾಡಿ ನೋಡಿದಾಗ ಅಂದರೆ ಅದು ಬರಲಿ ಬಿಡಲಿ, ನಮಗೆ ಒಂದು ಪರೀಕ್ಷೆ ಅಂದರೆ ಹೆಂಗಿರುತ್ತಪ್ಪ ಅಂಥೇಳಿ ಕುಂತು ನೋಡಿದಾಗ ಅದು ಯಾವ ಥರ ಇರುತ್ತೆ ಅನ್ನುವಂಥ ಒಂದು ಧೈರ್ಯ ನಮ್ಮಲ್ಲಿ ಬರುತ್ತೆ. ಹಾಗಾಗಿ ನಾವು ಈ ಒಂದು ಪರೀಕ್ಷೆಯಲ್ಲಿ ನಾವು ಕಂಡಿರ್ತಕ್ಕಂಥದ್ದು ಏನಂದರೆ, ಒಂದು ಸ್ಪರ್ಧಾತ್ಮಕವಾಗಿ ನಾನು ಫಸ್ಟ್ ಟೈಮ್ ಬರಿತಾ ಇರೋದು ಎಕ್ಸಾಮ್. ಯಾವುದೇ ಥರದ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆದಿಲ್ಲ. ಇದೇ ಒಂದು ಗುರುದೀಕ್ಷಾ ಅಕಾಡೆಮಿ ಕಡೆಯಿಂದ ಫಸ್ಟ್ ಪೇಪರ್ ನಾನು ಬರೆದಿದ್ದು. ನನಗೂ ಸಹ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಯಿತು. ಯಾವ ಥರದ ಒಂದು ಕ್ವಶನ್ ಪೇಪರ್ಗಳು ಇರ್ತವೆ, ನಾವು ಯಾವ ಒಂದು ಇಂತಿಷ್ಟು ಟೈಮಲ್ಲಿ ಯಾವ ಥರ ಒಂದು ಕವರನ್ನು ಮಾಡಬೇಕು, OMR ಶೀಟನ್ನು ಯಾವ ಥರ ತುಂಬಬೇಕು, ನಾವು ಕ್ವಶನ್ ಪೇಪರ್ ಇಂತಿಷ್ಟು ಸಮಯದಲ್ಲಿ ಯಾವ ಥರ ಆನ್ಸರನ್ನು ಮಾಡಬೇಕು ಅನ್ನುವಂತಹ ಎಲ್ಲ ಥರದ ಒಂದು ವ್ಯವಸ್ಥೆಯನ್ನು ಸಹ ನಾವು ಪರೀಕ್ಷೆಯನ್ನು ಬರೆದಾಗಲೇ ಗೊತ್ತಾಗ್ತಕ್ಕಂಥದ್ದು. ಹಾಗಾಗಿ ತುಂಬ ಒಂದು ಉಪಯುಕ್ತವಾಯಿತು. ನಮ್ಮ ಎಲ್ಲ ಲೈಬ್ರರಿ ವಿದ್ಯಾರ್ಥಿಗಳ ಪರವಾಗಿ ತುಂಬ ಧನ್ಯವಾದಗಳು.